ಬೆಳ್ಳಗಿರೋದೆಲ್ಲ ಹಾಲಲ್ಲ, ಕೊರಳಲ್ಲಿರೋದೆಲ್ಲ ಗೋಲ್ಡ್ ಅಲ್ಲ, ಓಡಾಡೋ ಕಾರ್ ಯಾವುದು ಅವಂದಲ್ಲ. ಟಿಂಗ್ ಆಪ್ ಆಡಿದ್ರೆ ಮೂರ್ಖರು ಮತ್ಯಾರು ಇಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SM ಸಚಿನ್. ಬೆಳ್ಳಗಿರೋದೆಲ್ಲ ಹಾಲಲ್ಲ, ಕೊರಳಲ್ಲಿರೋದೆಲ್ಲ ಗೋಲ್ಡ್ ಅಲ್ಲ ಅನ್ನೋ ಮಾತು ಮತ್ತೆ ನಿಜ ಆಗೋಯ್ತು. ಅರುಣ್ ಬಾಯ್ ಸೊ ನೋಡಿರ್ಬೇಕು ನೀವೀಗ. ಅರುಣ್ ಬಾಯ್ ಅನ್ನೋದು ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಎಲ್ಲೆಲ್ಲ ಫೇಮಸ್ ಆಗಿರೋ ವ್ಯಕ್ತಿ. ಅದನ್ನೇ ಹೇಳಿದ್ನಲ್ಲ, ಬೆಳ್ಳಗಿರೋದೆಲ್ಲ ಹಾಲಲ್ಲ, ಕೊರಳಲ್ಲಿರೋದೆಲ್ಲ ಗೋಲ್ಡ್ ಅಲ್ಲ, ಓಡಾಡೋ ಕಾರೆಲ್ಲ ನಂದಲ್ಲ, ಆ ಥರ ಆಗೈತೆ ಅವ್ನು ಭಾಳ. ಯಾಕಂತಂದ್ರೆ ಅದೇನೋ ಅಂತಾರಲ್ಲಪ್ಪ ಹಿರಿಯರ, ನಡುವ ಸೀರೆ ಹರಿಬಾರ್ದಂತೆ, ನಡಕ್ಕೆ ಬಂದು ಪೊಗರು ಬರಬಾರ್ದಂತೆ. ಸೊ ಹಂಗಾಯ್ತು. ಯಾಕಂತಂದ್ರೆ ದೇವರು ಒಂದು ಸರಿ ಕೊಟ್ಟು ನೋಡ್ತಾನೆ, ಇಸ್ಕೊಂಡು ನೋಡ್ತಾನೆ. ಬಟ್ ಕೊಡದೇ ಇದ್ರೂ ಕೊಟ್ಟೋರ ಥರ ಬಾಳ್ತಿರ್ತಾರಲ್ಲ, ಅದು ಒಂದು ಸ್ವಲ್ಪ ಯಾಕೋ ಇದು ಅನಿಸುತ್ತೆ. ಯಾಕಂತಂದ್ರೆ ರೀಸೆಂಟಾಗಿ ಈಗ 2-3 ದಿವಸ ಆಯಿತು, ಒಬ್ಬ ಅರುಣ್ ಅನ್ನೋವ ಅರೆಸ್ಟ್ ಆಗಿದ್ದಾನೆ. ಸೊ ಎಂತ ಅಂತೇಳಿ ಆಲ್ಮೋಸ್ಟ್ ರೀಲ್ಸ್, ಯೂಟ್ಯೂಬ್ ಎಲ್ಲ ನೋಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತಾನೆ. ಸೊ ಏನೋ ಸ್ಕಿಪ್ ಮಾಡೋ ಒಂದು ಸರಾರ ಬಂದಿರ್ತಾನೆ, ಕೊಳ್ಳಾಗ ಒಂದು 4 ಚೈನ್ ಹಾಕೊಂಡಿರ್ತಾನೆ ಗೋಲ್ಡ್ದು. ಸೊ ಕೈಯಾಗ ಒಂದು 2 ಚೈನ್ ಹಾಕೊಂಡಿರ್ತಾನೆ. ಬಾಡಿ ಗಾರ್ಡ್ಸ್ ಅಂತೇಳಿ 1-2-3 ಜನ ಇರ್ತಾರೆ. ಸೊ ಪಕ್ಕದಲ್ಲಿ ಆ ಕಡೆ ಒಬ್ಬರು, ಈ ಕಡೆ ಒಬ್ಬರು ವೈಟ್ ಆಗಿರೋ 2 ಹುಡುಗಿಯರು ಇರ್ತಾರೆ. ಸೊ ಇವ್ರನ್ನೆಲ್ಲ ಇಟ್ಕೊಂಡು ರೀಲ್ಸ್ ಮಾಡ್ತಿರ್ತಾನೆ. ಸೊ ಕರ್ನಾಟಕನ ಬೇರೆ ಲೆವೆಲಿಗೆ, ಅಂದರೆ ಕರ್ನಾಟಕ ಕಂಟೆಂಟ್ ಕ್ರಿಯೇಟರ್ಸ್ ಅವ್ರನ್ನ ರೀಲ್ಸ್ ಮಾಡೋರನ್ನ ಬೇರೆ ಲೆವೆಲಿಗೆ ಹೋಗ್ಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ರೀಲ್ಸ್ಗಳು ವೈರಲ್ ಆಗ್ಬೇಕಂತೇಳಿ ಪಾಪ ಕರ್ನಾಟಕದ ರೀಲ್ಸ್ ಮಾಡತ್ತಿದ್ದ, ಕನ್ನಡ ಪರವಾಗಿ ರೀಲ್ಸ್ ಮಾಡತ್ತಿದ್ದ. ಸೊ ಯಾಕಂತಂದ್ರೆ ಅವ್ನು ಬಿಟ್ಟರೆ ಪಾಪ ಬೇರೆ ಯಾರು ಕನ್ನಡದಾಗ ಕಂಟೆಂಟ್ ಕ್ರಿಯೇಟರ್ಸ್ ಇರಲಿಲ್ಲ ಅಥವಾ ರೀಲ್ಸ್ ಮಾಡೋರು ಇರಲಿಲ್ಲ. ಸೊ ಹಿಂಗಾಗಿ ಮಾಡತ್ತಿದ್ದ. ಸೊ ಮೊನ್ನೆ ಹಾಗೆ ಏನೋ ಮಾಡೋಕ್ಕೋಗಿ ಗನ್ ಹಿಡ್ಕೊಂಡು ಹೋಗಿ ತಗಲಾಕೊಂಡ್ಬಿಟ್ಟ. ಯಾಕಂತಂದ್ರೆ ಬನ್ ಹಿಡಿಯೋ ವಯಸ್ಸಿನಾಗ ಗನ್ ಹಿಡಿದ್ರೆ ಹಂಗಾಗ್ತೈತಿ ಅಂತಾರಲ್ಲ, ಹಂಗಾಗಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ, ಬನ್ ಹಿಡಿಯೋ ವಯಸ್ಸಿನಾಗ ಗನ್ ಹಿಡಿದ್ರೆ ಹಂಗಾಗ್ತೈತಿ ಅಂತಾರಲ್ಲ, ಹಂಗಾಯ್ತು ಒಂದು. ಯಾಕಂದ್ರೆ ಪಾಪ ಅಲ್ಲಿ ನಮ್ಮ ಸೈನಿಕರ ಒರಿಜಿನಲ್ ಗನ್, ಟ್ಯಾಂಕರ್ ಎಲ್ಲ ದೊಡ್ಡ ವೆಪನ್ಸ್ ಎಲ್ಲ ಇದ್ರೂ ಒಂದು ಫೋಟೋ ತೆಗೆದು ಇನ್ಸ್ಟಾಗ್ರಾಮಲ್ಲಾಗಲಿ, ಯೂಟ್ಯೂಬಲ್ಲಾಗಲಿ ಅಥವಾ ವಾಟ್ಸಪ್ಪಲ್ಲಾದ್ರೂ ಸ್ಟೇಟಸ್ ಹಾಕಿರಲ್ಲ ಅವರು. ಸೊ ಅವ್ರಿಗೆ ರೂಲ್ಸು ಏನಂತ ಗೊತ್ತೈತಿ. ಸೊ ಅವರು ಒಂದೇ ಒಂದು, ಅವರ ಕೈಯಲ್ಲಿ ಬೆಳಗ್ಗೆ ಎದ್ರು ಗನ್ನೇ ಇರುತ್ತೆ, ರಾತ್ರಿ ಮಲ್ಕೋಬೇಕಾದ್ರೂ ಪಕ್ಕದಲ್ಲಿ ಗನ್ನೇ ಇರ್ತೈತಿ. ಅವ್ರು ಒಂದು ಫೋಟೋ ಇಟ್ಟಿರಂಗಿಲ್ಲ. ಅದು ಡೂಪ್ಲಿಕೇಟ್ ಗನ್ ಗುರು. ಥೂ ಯಪ್ಪ ದೇವಾ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಡೂಪ್ಲಿಕೇಟ್ ಗನ್ ಇಟ್ಕೊಂಡು ಇಟ್ಟು ತಿರ್ಪೆ ಶೋಕಿ ಮಾಡ್ತಾರ ಅಂತೇಳಿ ಅವತ್ತು ಅನಿಸ್ತು. ಇರೋರು ಯಾರು ಆ ಥರ ಮಾಡೋಂಗಿಲ್ಲ. ಗನ್ ಇಟ್ಕೊಂಡ್ರೆ ಯಾವಾರ ಏನಾರು ಅಂತಾನ ಬಾ ಅಂತೇಳಿ ತೆಗೆದು ಸೈಡಿಗೆ ಇಟ್ಕೊಂಡಿರ್ತಾರೆ. ಗನ್ ಇದ್ದರೂ ಇನ್ ಕೇಸ್ ಏನೋ ಸೇಫ್ಟಿಗೆ ಕೆಲವ್ರ ಹತ್ರ ತೊಗೊಂಡಿರ್ತಾರೆ. ರಾಜಕಾರಣಿಗಳು ಅಥವಾ ಒಬ್ಬ ದೊಡ್ಡ ವ್ಯಕ್ತಿಗಳು, ಸೆಲೆಬ್ರಿಟಿಗಳು ತೊಗೊಂಡಿರ್ತಾರೆ. ತೊಗೊಂಡ್ರು ಅದು ಐತೋ ಇಲ್ಲೋ ಅನ್ನೋ ಥರ ಇಟ್ಕೊಂಡಿರ್ತಾರೆ. ಬಟ್ ಇವನು AK-47 ಗನ್ನು ರೋಡಲ್ಲಿ ಹಿಡ್ಕೊಂಡು ದೊಡ್ಡ ಯಾರಿಗೆ ಹೋಗ್ತಾನೋ ಏನೋ ಅನ್ನೋ ಥರ ಗನ್ ಹಿಡ್ಕೊಂಡೆಲ್ಲ ಅಡ್ಡಾಡತ್ತಿದ್ದ. ಗನ್ ಹಿಡ್ಕೊಂಡು ಬಾಪ ಇಲ್ಲಿ ಗನ್ನೇ ತೋರಿಸ್ಪ ಹೆಂಗೈತಿ, ನಾವು ನೋಡಿಲ್ಲ ಅಂತ ತಿಳಿಸಿರೋರು ಕರ್ಕೊಂಡು ಹೋಗಿ ತೋರಿಸಿ ಗನ್ ಹೆಂಗೈತಿ ಏನು ಅಂತೇಳಿ ಗನ್ನಿಗೆ ಇದು ಮಾಡಿದ್ದಾರೆ. ಸೊ ಡೂಪ್ಲಿಕೇಟ್ ಗನ್ ಅಂದ್ರೂ ಪಬ್ಲಿಕ್ಕಲ್ಲಿ ಆ ಥರ ಎಲ್ಲ ಮಿಸ್ಯೂಸ್ ಆಗೋ ಥರ, ಜನಗಳಿಗೆ ಬೆದರಿಸೋ ಥರ ಆಗುತ್ತದೆ. ಯಾಕಂತಂದ್ರೆ ಗನ್ ಹಿಡ್ಕೊಂಡು ಆ ಥರ ಎಲ್ಲ ಹೋಗಬಾರ್ದು. ಇನ್ ಕೇಸ್ ನಾವು ಯಾವ ಪ್ಲೇಸಲ್ಲಿ ಅಥವಾ ಯಾವ ಏರಿಯಾದಲ್ಲಿ ನಾವು ಆ ಥರ ಡೂಪ್ಲಿಕೇಟ್ ಗನ್ ಯೂಸ್ ಮಾಡ್ತೀವಿ ಅಂದ್ರೂ ಅದಕ್ಕೆ ಪರ್ಮಿಷನ್ ಅಂತ ಇರುತ್ತೆ. ಸೊ ಪರ್ಮಿಷನ್ ತೊಗೊಂಡು ಯಾವ ಪರ್ಪೋಸ್, ಸೊ ಯಾವ ಪರ್ಪೋಸ್ಗಾಗಿ ನಾವು ಗನ್ನನ್ನು ಯೂಸ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಸೊ ಏನು ಸಿನಿಮಾ ಶೂಟಿಂಗ್ ಅಥವಾ ಏನು ಹೆಂಗೆ ಅಂತೇಳಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟು ಅದನ್ನು ಗನ್ ಯೂಸ್ ಮಾಡ್ಬೇಕಾಗತ್ತೆ. ಸೊ ಇವನು ಗನ್ ತೊಗೊಂಬಂದಿದ್ದಂಥ ಗನ್ ತೊಗೊಂಬಂದಿದ್ದಕ್ಕೆ ಅರೆಸ್ಟ್ ಆಗಿದ್ದಾರೆ. ಸೊ ಅರೆಸ್ಟ್ ಆದ ನಂತರ ಗೊತ್ತಾಗಿತ್ತು ಕೊಳ್ಳಲ್ಲಿರೋ ಗೋಲ್ಡ್ ಎಲ್ಲ ಉಮಾ ಗೋಲ್ಡ್, ನಾಟ್ ಎ ಒರಿಜಿನಲ್ ಗೋಲ್ಡ್. ಅದು ಒರಿಜಿನಲ್ ಗೋಲ್ಡ್ ಅಲ್ವೇ ಅಲ್ಲಂತೆ. ಸೊ ನಾವು ಪಾಪ ನೋಡೋರೆಲ್ಲ ನಮ್ಮ ಹಳ್ಳಿ ಜನ ಹೆಂಗಂತಂದ್ರೆ, ಹಳ್ಳಿಯಿಂದ ಯಾರೋ ಒಬ್ಬರ ಸಿಟಿಗೆ ಹೋಗಿರ್ತಾನೆ, ಇಂಥವ್ರು ಹೋಗಿರ್ತಾರೆ. ಸೊ ಇಂಥವ್ರು ಹೋದಾಗ ಅವನ ಜೊತೆ ಇರೋರು ಸರೌಂಡಿಂಗ್ ಎಲ್ಲ ಗೊತ್ತಾಗಿಬಿಟ್ಟಿರ್ತೈತಿ. ಸೊ ಇಂಥ ಒಬ್ಬ ನೋಡು 4 ದಿವ್ಸಿಗೆ ಹೋದ ಬೆಂಗಳೂರಿಗೆ ಹೋಗಿ 1 ವರ್ಷದಾಗ ಏನು ಕಾರು, ಅವ್ನ ಕೈಯಾಗ ಗೋಲ್ಡ ಎಲ್ಲ ಯಾವ ರೇಂಜಿಗೆ ತೊಗೊಂಡಿದ್ದಾನ. ನಾವು ನೋಡಿಲ್ಲಿ ಇಷ್ಟು ಕಷ್ಟಪಟ್ಟು ದುಡಿಯಾತು, ನಮ್ಗೊಂದು ಸೈಕಲ್ ತೊಗೊಳಕ್ಕಾಗಂಗಿಲ್ಲ ಅಂತೇಳಿ ನಮ್ಮ ಹಳ್ಳಿ ಜನ ಅಂದ್ಕೊಂಡಿರ್ತಾರೆ. ಬಟ್ ಅವ್ನು ನೋಡಿದ್ರೆ ಅಲ್ಲಿ ರೆಂಟಿಗೆ ತೊಗೊಂಡ ಅಥವಾ ಇನ್ನೊಬ್ಬರ ಹತ್ರ ಇಸ್ಕೊಂಡ ಶೋಕಿ ಮಾಡ್ತಿರ್ತಾನೆ ಅನ್ನೋದು ನಮ್ಮ ಜನಗಳಿಗೆ ಗೊತ್ತಾಗಂಗಿಲ್ಲ.
ನಮ್ಮ ಜನಗಳು ಮುಗ್ಧರು ಆಗಲಿ ಎಲ್ಲವನ್ನು ನಂಬಿ ಬಿಡ್ತಾರ. ಬೆಳ್ಳಗಿರೋದೆಲ್ಲ ಹಾಲಪ್ಪ ಅಂತ ಅನ್ನೋ ಥರ ಆಗಿಬಿಡ್ತೈತಿ. ಸೊ ಗೋಲ್ಡ್ ಪ್ಲೇಟೆಡ್ ಎಲ್ಲ ಒರಿಜಿನಲ್ ಗೋಲ್ಡ್ ಅನ್ಕೊಂಡ್ಬಿಡ್ತಾರೆ. ಅಡ್ಡಾಡೋ ಕಾರೆಲ್ಲ ಸ್ವಂತ ಅನ್ಕೊಂಡ್ಬಿಡ್ತಾರೆ. ಸೊ ಆ ಥರ ಯಾವುದೂ ಇರಂಗಿಲ್ಲ. ಅವ ಆ ಥರ ಶೋಕಿ ಮಾಡೋದಕ್ಕಾಗಿ ಇಸ್ಕೊಂಡು ರೆಂಟೆಡ್ ಅದ್ರದ್ದು ಎಲ್ಲ ಪಾಪ ರೋಸ್ಟ್ ನಮ್ಮ ಟ್ರೋಲರ್ಸ್ ಎಲ್ಲ ಅದ್ರ ಬಗ್ಗೆ ಜಾಲಾಡ್ಬಿಟ್ಟಾರ. ಸೊ ತಿಳ್ಕೊಂಡಾರೆ ಎಲ್ಲೆಲ್ಲಿಂದ ಏನೇನು ನಾವು ಕಾರ್ ಗಾಡಿ ಯಾವನು ಸ್ವಲ್ಪ ಕೆಲವೊಂದು ಫಾರ್ಚುನರು, BMW, ಬೆನ್ಝು ಅದು ಇವು ಎಲ್ಲ ಕಾರ್ ನೋಡಿದ್ರೆ ಅವೆಲ್ಲ ರೆಂಟು, ಇನ್ನೊಂದು ಯಾವುದೋ ಒಂದು ಬೇರೆ ಹೆಸರಲ್ಲಿತ್ತು, ಇನ್ನು ಕೆಲವೊಂದು ಯಾವುದೋ ಇನ್ಸೂರೆನ್ಸೇ ಇರಲಿಲ್ಲಂತೆ. ಸೊ ಆ ಥರ ಎಲ್ಲ ತೊಗೊಂಡು ಶೋಕಿ ಮಾಡ್ತಿರ್ತಾರೆ. ಸೊ ದಯವಿಟ್ಟು ಆದಷ್ಟು ಹಳ್ಳಿ ಜನಗಳು ಈ ಥರ ಯಾವುದು ನಂಬಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನಂಬಿರ್ತೀರಿ ನೀವು, ಆಗ ಎಲ್ಲ ನೋಡಿ ಎಷ್ಟು ರಿಚ್ ಆಗಿದಾರ ಹಂಗೆ ಹಿಂಗೆ ಅಂತೇಳಿ. ಕಾರ್ ಹತ್ತವರೆಲ್ಲ ರಿಚ್ ಆಗಿರಂಗಿಲ್ಲ. ಕಷ್ಟಪಟ್ಟು ಯಾರು ದುಡಿತಿರ್ತಾರೆ, 10 ರೂಪಾಯಿ ದುಡಿದ್ರೂ ಅವರ ರಿಚ್, ಅವರ ಎಲ್ಲ ಆಗಿರ್ತಾರೆ. ಸೊ ದಯವಿಟ್ಟು ಇಂಥವ್ರನ್ನ ಆದಷ್ಟು ಅವಾಯ್ಡ್ ಮಾಡಿ. ಅಲ್ಲ ಪಾಪ ಅವು ಹೇಳುವಾಗ ಸುಳ್ಳು ಹೇಳ್ಬೇಡ, ಜನಗಳು ನಂಬಿಸ್ಬೇಡ ಅಂತ ಅನ್ನೋದೊಂದೇ. ಯಾಕಂತಂದ್ರೆ ಅವ್ನು ಹೇಳುವಾಗ ಹೌದಪ್ಪ ನಾನು ರೀಲ್ಸ್ ಮಾಡೋ ಸಲುವಾಗಿ ಕಾರನ್ನು ರೆಂಟಿಗೆ ತೊಗೋತೀನಿ, ಬಾಡಿಗೆ ತೊಗೋತೀನಿ, ಒಂದು ನೆಕ್ಸ್ಟ್ ಲೆವೆಲ್ ರೀಲ್ಸ್ ಮಾಡ್ಬೇಕಂತ ಅಂದ್ಕೊಂಡಿನಿ. ಸೊ ಅದಕ್ಕಾಗಿ ಈ ಥರ ಎಲ್ಲ ಶೋಕಿ ನಾನು ಮಾಡತ್ತೀನಿ ಅಂತ ಅಂದ್ಕೊಂಡಿದ್ರೆ ಜನ ಇನ್ನೂ ಅವನ ಮೇಲೆ ಒಂಥರ ಜಾಸ್ತಿ ಅನುಕಂಪ ಅಥವಾ ಜಾಸ್ತಿ ಫಾಲೋವರ್ಸ್ ಆಗ್ತಿದ್ರೇನೋ. ಇದ್ದಂಗೆ ಹೇಳಿದರೆ ಅದಕ್ಕೆ ಒಂದು ವ್ಯಾಲ್ಯೂ ಇರ್ತೈತಿ. ಸತ್ಯ ಯಾವಾಗಲೂ ಸುಳ್ಳಾಗಲ್ಲ, ಸುಳ್ಳು ಯಾವತ್ತೂ ಸತ್ಯ ಆಗಲ್ಲ ಅನ್ನೋದು ಇವಾಗ ಅರ್ಥ ಆಗತ್ತೈತಿ ಅವಂಗೆ. ಯಾಕಂತಂದ್ರೆ ಅವ್ನು ಅವತ್ತನ ಕರೆಕ್ಟಾಗಿ ಕ್ಲಾರಿಟಿಯಾಗಿ ಹೇಳಿಬಿಟ್ಟಿದ್ರು, ಓಕೆ ನನ್ನ ಹತ್ರ ಸೊ ನಾನು ರೀಲ್ಸ್ ಮಾಡೋದಕ್ಕೋಸ್ಕರ ಕರ್ನಾಟಕನ ಅವ್ನು ಹಿಂಗೆ ಹೇಳಿದ್ರು ನಡೀತಿತ್ತು. ಕರ್ನಾಟಕನ ಒಂದು ಸ್ವಲ್ಪ ಕರ್ನಾಟಕದಲ್ಲಿ ಈ ಥರನೂ ರೀಲ್ಸ್ ಮಾಡ್ತಾರೆ ಅನ್ನೋ ಸಲುವಾಗಿ ನಾನು ಒಂದು ಸ್ವಲ್ಪ ಬ್ರ್ಯಾಂಡೆಡ್ ಕಾರ್ಸ್ ಆಗಲಿ ಅಥವಾ ಬ್ರ್ಯಾಂಡ್ ಮೇಂಟೈನ್ ಮಾಡ್ಬೇಕಂತ ಎಲ್ಲ ರೆಂಟಿಗೆ ತೊಗೊಂಡು ಮಾಡ್ತಾಯಿದ್ದೀನಿ. ಬಟ್ ಮುಂದೊಂದು ದಿನ ನಾನು ಖಂಡಿತವಾಗಿ ತೊಗೋತೀನಿ ಅನ್ನೋಕ್ಕೋಸ್ಕರ ನಾನು ಈ ಥರ ಎಲ್ಲ ಮಾಡ್ತಾಯಿದ್ದೀನಿ ಅಂತಂದಿದ್ರೆ ಇನ್ನೂ ಹೌದಪ್ಪ ಇವಾಗಲೇ ಇಷ್ಟೊಂದು ಇದನ್ನ ಇಟ್ಕೊಂಡಿದ್ದಾನ, ಮುಂದೆ ಮಾಡ್ತಿರ್ಬೋದು ಅಂತ ಅನಿಸ್ತಿತ್ತ. ಇವು ನಂದೇ ಎಲ್ಲ ಸ್ವಂತ ಔಕಾತ್ ಅಮರ ಔಕಾತ್. ಅಯ್ಯೋ ಔಕಾತ್ ಪಾಪ ಕಷ್ಟಪಟ್ಟು ದುಡಿಯೋರಿಗೆ ಒಂದು ಸೈಕಲ್ ನಾವ ಏನೋ ಎಷ್ಟು ವರ್ಷದಿಂದ ಯಾವಾಗಿಂದ ದುಡಿಯಾತಂದ್ರೂ ಒಂದು ಬೈಕ್ ತೊಗೋಬೇಕಂದ್ರೆ ನಾವು ಸಲ ಯೋಚನೆ ಮಾಡಿ ತೊಗೊಂಡೈತಿ. ಸೊ ಇವು ಔಕಾತ್ ಅಂತ ಔಕಾತ್ ಮಾಡತಾನ. ಸೊ ಔಕಾತ್ ಈಗ ಸರಿಯಾಗಿ ಅವಂಗೆ ಮಾಡತೈತಿ. ಕಡೆ ಪುಸ್ಕ ಏನಯ್ಯ ನನ್ನ ಮಗ ಅಂಥದ್ದು ಮಾಡಬಾರ್ದು ಮಾಡ್ಬಿಟ್ರೋದು. ಸೊ ಹಿಂಗಾಗಿ ನೋಡ್ರಿ ಅವ ಅವತ್ತನ ಕರೆಕ್ಟಾಗಿ ಹೇಳ್ಬಿಟ್ಟಿದ್ದೆ ಅಂದರೆ ಇಷ್ಟು ಯಾವುದು ಸಮಸ್ಯೆನೂ ಇರ್ತಿರ್ಲಿಲ್ಲ. ಸೊ ನಂದು ಇಲ್ಲ ಈ ಥರ ಆ ಥರ ಕಂಪ್ನಿ ನಂದು ಐತೆ, ಕಂಪ್ನಿಯಿಂದ ಫುಲ್ ಇನ್ಕಮ್ ಬರುತ್ತೆ. ಸೊ ಕಂಪ್ನಿ ಇಟ್ಟವರೆಲ್ಲ ಒಂದೇ ವರ್ಷಕ್ಕೆಲ್ಲ ರಿಚ್ ಆಗೋರು ಇದ್ದಿದ್ದಂದ್ರೆ ಎಲ್ಲರೂ ಕಂಪ್ನಿನೇ ಇಟ್ಕೊಂಡ್ಬಿಡ್ತಿದ್ರು. ಸೊ 10 ಜನ ಸೇರಿಸಿ ಒಂದು ಕಂಪ್ನಿ ನಡೆಯೋಣಪ್ಪ ಇಡನು ನಡಿ, ಎಲ್ಲರೂ ಫುಲ್ ಒಂದೇ ವರ್ಷಕ್ಕಂದ್ರೆ ಆಲ್ರೆಡಿ ಬೆನ್ಸ್ ತೊಗೊಂಡು ಅಡ್ಡಾಡೋಂಗೆ ಇದ್ದಿದ್ರು, ಎಲ್ಲರೂ ಕಂಪ್ನಿ ಮಾಡ್ತಿದ್ರು, ಎಲ್ಲರೂ ಅದೇ ಮಾಡ್ತಿದ್ರು. ಸೊ ಯಾವುದೂ ಅಂದ್ಕೊಂಡಂಗೆ ಆಗಂಗಿಲ್ಲ. ಅದ್ರ ಸಲುವಾಗಿ ಈ ಥರ ಹೇಳೋರ್ನೆಲ್ಲ ನಂಬಕ್ಕೆ ಹೋಗ್ಬೇಡ್ರಿ. ಅದು ಇನ್ನೊಂದು ಯಾಕೆ ಅವ್ಗೆ ಅಷ್ಟೆಲ್ಲ ಟ್ರೋಲ್ ಆಗ್ತಾನಂತಂದ್ರೆ ಅವ್ನು ಮಾಡೋದು ಮಾತ್ರ ಶೋಕಿ, ಜನಗಳಿಗೆ ಮಾತ್ರ ಮಾಡೋದಿಲ್ಲ. ಯಾಕಂತಂದ್ರೆ ನೀವು ಬೆಟ್ಟಿಂಗ್ ಅದಾಡು ಇದಾಡು ಬೆಟ್ಟಿಂಗ್ ಆ್ಯಡ್ ಪ್ರಮೋಷನ್ ಮಾಡೋದು. ಸೊ ಅದರಿಂದ ದುಡ್ಡು ಮಾಡೋದು, ಮಜಾ ಮಾಡೋದು. ಬಟ್ ಜನಗಳು ಹಾಳಾಗೋದು ನಮ್ಮ ಜನಗಳನ್ನ. ಹಂಗೆ ಹೌದಲ್ಲ ಅದನ್ನು ಮಾಡತ್ತಾನೆ, ಅದರಿಂದ ಅವ್ನಿಗೆ ಇಷ್ಟು ದುಡ್ಡು ಬರತೈತಿ, ಸೊ ನಾನು ಹಂಗೆ ಮಾಡೋ ಅಂತೇಳಿ ನನಗೂ ಅದು ದುಡ್ಡು ಬರ್ತೈತೆ ಅಂತೇಳಿ ಇವ್ರು ಏನೋ ಮಾಡಕ್ಕೆ ಹೋಗ್ತಾರೆ. ಅದ್ರ ಬಗ್ಗೆ ಗೊತ್ತಿರಂಗಿಲ್ಲ, ಏನಿರಂಗಿಲ್ಲ. ನಮ್ಮ ಅರುಣ್ ಭಾಯ್ ಮಾಡತ್ತಾನ, ನಾವು ಮಾಡಿದ್ರೆ ನಮಗೂ ಬರ್ತೈತೆ ಅಂತೇಳಿ ಮಾಡಕ್ಕೆ ಹೋಗ್ತಾರೆ. ಜಸ್ಟ್ ಲಾಗಿನ್ ಆಗ್ರಿ ನಿಮ್ಗೆ ರೊಕ್ಕ ಬರ್ತೈತಿ, ಲಾಗಿನ್ ಆಗಿ ರೊಕ್ಕ ಅಲ್ಲ, ದುಡಿದ್ರನ್ನ ರೊಕ್ಕ ಬರಲ್ಲ. ಈಗಿನ ಇದ್ರೊಳಗ ಈ ಲಾಗಿನ್ ಆದ್ರೆ ರೊಕ್ಕ ಬರ್ತೈತೆ ಅಂತ ಹೇಳ್ತಾರಲ್ಲ. ಸೊ ಹಿಂಗೆಲ್ಲ ಹೇಳಿ ಜನಗಳನ್ನ ಯಾಮಾರಿಸೋದ್ರಿಂದ ಸರಿಯಾಗಿ ಸಿಕ್ಕಾಕೊಂಡಿದ್ದಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತೇಳಿ ಮುಂದೆ. ಬಟ್ ಅಂದರೂ ಜಾಸ್ತಿ ಯಾರೂ ಈ ಥರ ನಂಬಕ್ಕೆ ಹೋಗ್ಬೇಡ್ರಿ. ಕೆಲವೊಂದು ಯಾವುದೂ ಸತ್ಯ ಇರೋಂಗಿಲ್ಲ. ಸೊ ದಯವಿಟ್ಟು ಆದಷ್ಟು ಇಂಥ ಜನಗಳನ್ನ ಅವಾಯ್ಡ್ ಮಾಡಿ. ಲಾಸ್ಟ್ ಇನ್ನೊಂದು ಸರಿ ಹೇಳ್ತೀನಿ, ಬೆಳ್ಳಗಿರೋದೆಲ್ಲ ಹಾಲಲ್ಲ, ಕೊರಳಲ್ಲಿರೋದೆಲ್ಲ ಗೋಲ್ಡ್ ಅಲ್ಲ. ಅರುಣ್ ಭಾಯ್ ಓಡಾಡೋ ಕಾರ್ ಯಾವುದು ಅವಂದಲ್ಲ. ಅವನ್ನ ನಂಬಿ ನೀವು ಬೆಟ್ಟಿಂಗ್ ಆ್ಯಪ್ ಆಡಿದರೆ ನಿಮ್ಮಂಥ ಮೂರ್ಖರು ಮತ್ತಾರೂ ಇಲ್ಲ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರ್ಯಾರಿಗೆ ಎಲ್ಲ ಈ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.